ಎಲ್ಲರಿಗೂ ನಮಸ್ಕಾರ. ಈ ಈಜಿಪ್ಟ್ ಟ್ರಿಪ್ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದನ್ನ ನಾವು ಹೊಂದಿದ್ದೀವಿ. ಫಸ್ಟ್ ನಾವು ಯಾವಾಗ ಸಕ್ಕರ ಪಿರಮಿಡ್ ಅಂದ್ರೆ ಅದು ಫಸ್ಟ್ ಪಿರಮಿಡ್ ಅಂತ ಅರ್ಥ ಅಂತ ಹೇಳ್ತಾರೆ. ಸೊ ಆಗ ಅದಕ್ಕೆ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ಅಯ್ಯಪ್ಪ ಸರ್ ಹೇಳೋದು ನಮ್ಗೆ ಅಲ್ಲಿ ಟಚ್ ಮಾಡಿ ನೀವು ಜಸ್ಟ್ ಕಣ್ಣು ಮುಚ್ಕೊಂಡ್ರೆ ಯು ಕ್ಯಾನ್ ಗೆಟ್ ಮೋರ್ ಮೆಸೇಜಸ್ ಅಂತ. ಸೊ ಅದಕ್ಕೋಸ್ಕರ ಅಲ್ಲಿ ಟಚ್ ಮಾಡಿದ ತಕ್ಷಣ ನನ್ಗೊಂದು ಮೆಸೇಜ್ ಬಂತು ದಟ್ you are ready to get the complete knowledge about generational traumas and how to clear that ಅಂತ ಹೇಳಿ ನೀನು ತುಂಬ ರೀಸೆಂಟ್ ಆಗಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನನಗೆ ಧ್ಯಾನದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಕೆಲವೆಲ್ಲ ಆ ಜನರೇಷನಲ್ ಟ್ರಾಮಾಸ್ ಬಗ್ಗೆ ನನಗೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಅಲ್ಲಿಂದ ಬಂದ ಮೇಲೆ. ಅದಾದ್ಮೇಲೆ ನಾವು ಯಾವಾಗ ಗೀಜಾ ಪಿರಮಿಡ್ಗೆ ಹೋಗೋಕ್ಕೆ ಲಕ್ಸರಿಂದ ಕೈರೋಗಿ ಬರ್ತಾ ಇದ್ವು, ಆವತ್ತೇ ನನಗೆ ಅಲ್ಲಿ ನೆಕ್ಸ್ಟ್ ಡೇ ಗೀಜಾ ಪಿರಮಿಡ್ ಅಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ಲ ಇನ್ಫಾರ್ಮೇಶನ್ ಬಂದಿತ್ತು. ಸೊ ಆವತ್ತು ಯಾರ್ಯಾರು ಗೀಜಾ ಪಿರಮಿಡ್ ಅಲ್ಲಿ ಮೆಡಿಟೇಷನ್ ಮಾಡ್ತಾರೋ ಅವರೆಲ್ಲ ಕೂಡ ಅವರ ಕಾರ್ಮಿಕ್ ಸೈಕಲ್ ಇಂದ ಆಚೆ ಬರ್ತಾರೆ. ಹಾಗೆ ಏಸಸ್ ಅಂದ್ರೆ ಸ್ಯಾಟರ್ನ್ ಪ್ಲಾನೆಟ್ ಇಂದ ಒಬ್ಬ ಮಾಸ್ಟರ್ ಬಂದು ಅವರು ಆ ಫೈಲ್ ಅನ್ನ ಕೊಟ್ಟು ಅವರನ್ನ ಇಂಟರ್ಗ್ಯಾಲಾಕ್ಟಿಕ್ ಫೆಡರೇಷನ್ಗೆ ಸೇರಿಸ್ಕೊಳ್ಳೋಕೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅದೇ ರೀತಿ ಅಲ್ಲಿ ಒಂದು ಕಡೆ ನಾವು ಲಕ್ಸರಿಂದ ಕೈರೋಗಿ ಬರ್ತಾ ಇದ್ದಾರೆ, ಒಂದು ಕಡೆ 14 to 16 feet ಹೈಟ್ ಇರೋ ಮಾಸ್ಟರ್ಸ್ ಅಂದ್ರೆ ಆಸ್ಟ್ರಲ್ ಆಗಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಅದು ಫಿಸಿಕಲ್ ಐಸ್ಗೆ ನಾನು ನೋಡಿದೆ. ಅವರೆಲ್ಲ ಹೇಗೆ ಅಂದ್ರೆ ಫುಲ್ ಡಿಫ್ರೆನ್ಸ್ ಆಗಿ ತುಂಬಾ ಶೋಲ್ಡರ್ಸ್ ಬಗ್ಬಿಟ್ಟು ತುಂಬಾ ಲೈಫಲ್ಲಿ ಇದಾಗೋಗಿರೋ ತರ ಕಾಣಿಸ್ತಾ ಇದ್ರು. ಅವರನ್ನ ಏನಕ್ಕೆ ನೀವು ಈ ತರ ಡಿಪ್ರೆಸ್ ಆಗಿ ಇಷ್ಟಿಷ್ಟು ಉದ್ದ ಇದ್ದೀರಾ, ನೀವು ಎಲ್ಲಿಂದ ಬರ್ತಾ ಇರೋದು ಅಂದ್ರೆ ಅಲ್ಲೆಲ್ಲ ಸ್ಟ್ರಕ್ ಆಗಿರೋ ಸೋಲ್ಸ್ ತುಂಬಾ ವರ್ಷದಿಂದ ಈಜಿಪ್ಟು ಕೈರೋ ಲಕ್ಸರಲ್ಲಿ ಸ್ಟ್ರಕ್ ಆಗಿರೋ ಸೋಲ್ಸ್ ಅಂತೆ ಅವರೆಲ್ಲ. ನೀವೆಲ್ಲ ಇಲ್ಲಿ ಇಂಟರ್ಗ್ಯಾಲಾಕ್ಟಿಕ್ ಫೆಡರೇಷನ್ ವೇಟಿಂಗ್ ಮಾಡ್ತಾ ಇದ್ದೀರಾ, ಆ ಎನರ್ಜೀಸ್ ಇಂದ ನಾವೆಲ್ಲ ಕೂಡ ಇಲ್ಲಿಂದ ಮುಕ್ತಿ ಹೊಂದ್ಬೋದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟರು. ಇನ್ನೊಂದು ಕಡೆ ಯೂನಿವರ್ಸಲ್ ಪ್ರೊಟೆಕ್ಷನ್ ಫೋರ್ಸ್ ಅಂದ್ರೆ ಇಂಟರ್ಗ್ಯಾಲಾಕ್ಟಿಕ್ ಪ್ರೊಟೆಕ್ಷನ್ ಫೋರ್ಸ್ ಆ ಮೀಟಿಂಗ್ ನಡೆಯೋ ಆವಾಗ ಅಲ್ಲಿ ಏನೂ ತೊಂದರೆ ಆಗ್ದಿರ ಒಂದು ಪ್ರೊಟೆಕ್ಷನ್ ಫೋರ್ಸ್ ಅನ್ನೋದು ಕೂಡ ಅವರೆಲ್ಲ ಕೂಡ ಆ ಗೀಜಾ ಪಿರಮಿಡ್ ಹತ್ರ ಹೋಗ್ತಾ ಇದ್ರು. ಹಾಗೆ ನಿನ್ನ ಫ್ಯಾಮಿಲಿ ಕೂಡ ಈ ಕಂಪ್ಲೀಟ್ ಈ ಜನ್ಮ ಚಕ್ರದಿಂದ ಆಸೆ ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಬಂತು. ಹಾಗೆ ಮೆಡಿಟೇಷನ್ ಅಲ್ಲಿ ಒಂದು ಡಿವೈನ್ ಫುಡ್ ಅಂತ ನೀವು ಇದು ತಗೋಬೇಡಿ ಅಂತ ನಮ್ಮ 4 ಮೆಂಬರ್ಸ್ಗೂ ಕೊಟ್ಟಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಆಲ್ ಪ್ಲಾನೆಟ್ಸ್ ಆರ್ ಲಿಬರೇಟಿಂಗ್ ಫ್ರಮ್ ಏಜ್ ಓಲ್ಡ್ ಬಿಲೀಫ್ ಸಿಸ್ಟಮ್ಸ್ ಅಂಡ್ ಮೂವಿಂಗ್ ಟುವರ್ಡ್ಸ್ ದ ಲೈಟ್ ವರ್ಲ್ಡ್ಸ್ ಅಂಡ್ ದ ಲೈಟ್ ವರ್ಲ್ಡ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಒಂದು ಮೆಸೇಜು. ಅದೇ ರೀತಿ ಆವತ್ತು ಕೃಷ್ಣಾನಂದ ಗುರೂಜಿ, ಆಮೇಲೆ ಮಹಾವತಾರ್ ಬಾಬಾಜಿ, ಸ್ವಾಮಿ ರಾಮ ಇವರೆಲ್ಲ ಕೂಡ ಲೈಟ್ ಬೀಯಿಂಗ್ಸ್ ಎಲ್ಲ ಕೂಡ ಆ ಮೀಟಿಂಗ್ಗೆ ಅಟೆಂಡ್ ಆಗ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು. ಆಲ್ ಪ್ಲಾನೆಟ್ಸ್ ಆರ್ ಬ್ರಿಂಗಿಂಗ್ ದೇರ್ ಮದರ್ಶಿಪ್ಸ್ ಟು ಕನೆಕ್ಟ್ ವಿತ್ ದೇರ್ ಪೀಪಲ್ ಫಾಸ್ಟ್. ಯಾರ್ಯಾರು ಯಾವ್ಯಾವ ಪ್ಲಾನೆಟ್ ಇಂದ ಬಂದಿದ್ದಾರೋ ಅವರೆಲ್ಲ ಅಲ್ಲಿಗೆ ಕರ್ಕೊಂಡ್ಬಂದು ಅವರ ಮಾಸ್ಟರ್ಸ್ನ ಅಲ್ಲಿ ಕನೆಕ್ಟ್ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಬಂತು. ನಾನು ಮೆಕನಿಸ್ ಪ್ಲಾನೆಟ್ ಇಂದ ಒಂದು ರೆಪ್ರೆಸೆಂಟೇಟಿವ್ ಆಗಿ ಆನಂದ ಲೋಕದಿಂದ ಕ್ರಿಯೇಟರ್ ಕಾನ್ಶಿಯಸ್ನೆಸ್ ಮದರ್ಶಿಪ್ಗೆ ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಬಂದು ಅಲ್ಲಿ ಲೆಟ್ಸ್ ಆಲ್ ಟುಗೆದರ್ ಕ್ರಿಯೇಟ್ ದ ಲೈಟ್ ವರ್ಲ್ಡ್ ಇನ್ ದ ಯೂನಿವರ್ಸ್ ಅಂತ ಹೇಳಿ ಲೆಟ್ಸ್ ಕನೆಕ್ಟ್ ಇನ್ ದ ಗೀಜಾ ಪಿರಮಿಡ್ ಅಂತ ಒಂದು ಮೆಸೇಜ್ ಹೇಳಿದ್ರು. ಅದಾದ್ಮೇಲೆ ಯಾವಾಗ ನಾವು ಗೀಜಾ ಪಿರಮಿಡ್ ಹತ್ತಕ್ಕೆ ಶುರು ಮಾಡಿದ್ವೋ ನಾವು ನೋಡಿರೋ ವಿಡಿಯೋ ಅಲ್ಲಿ ತುಂಬಾ ಕಷ್ಟ ಇದ್ದಂಗಿತ್ತು. ಆದ್ರೆ ಹತ್ತ ಬರೀ 10 ನಿಮಿಷದಲ್ಲಿ ಹತ್ಬಿಟ್ವಿ. ಅಲ್ಲಿ ತುಂಬಾ ಒಂದ್ ಕಡೆ ಸುಸ್ತಾಗದಂಗ ಆಯ್ತು. ಅಲ್ಲಿ ಅಯ್ಯಪ್ಪ ಸರ್ ನಿಂತ್ಕೊಂಡು ರಾಬರ್ಟ್ ಮೇಡಮ್ ಸ್ವಲ್ಪ ಇಷ್ಟೇ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ರೂಮ್ ಇಷ್ಟೇ ಹತ್ಬಿಟ್ಟಿದೀರ, ವೆರಿ ಗುಡ್ ಅಂತ ಎಲ್ರಿಗೂ ಅಲ್ಲಿ ನಿಲ್ತ್ಕೊಂಡು ಹತ್ತದ ಇರೋದೆಲ್ಲ ಒಂದು ಚೀರಪ್ ಮಾಡ್ತಾ ಇದ್ರು. ಆ ಒಂದೇ ಒಂದು ವರ್ಡ್ ಎಷ್ಟು ಶಕ್ತಿ ತೋರಿಸ್ತು ಅಂದ್ರೆ ಎಷ್ಟು ಸುಸ್ತಾಗಿರೋರ್ಗೆಲ್ಲ ಆಗೋಯ್ತೆಲ್ಲ ಬಂದ್ಬಿಟ್ವಲ್ಲ ಬಂದು ಸೇರ್ಕೊಂಡ್ಬಿಟ್ವಿ ಅಂತ ಒಂದು ಎಲ್ಲಿಲ್ದಿರೋ ಒಂದು ಎನರ್ಜಿ ಬಂತು. ಸೊ ಅಲ್ಲಿ ಹೋಗಿ ಕೂತ್ಕೊಂಡಿದ ತಕ್ಷಣ ಅಷ್ಟು ಮೆಡಿಟೇಷನ್ ಆಯ್ತು, ಎಲ್ರು ಕೂತ್ಕೊಂಡ್ಬಿಡಿ ಅಂತ ಹೇಳಿದ್ರು ಸರ್. ಅಲ್ಲಿ ಕೂತ್ಕೊಂಡಿದ ತಕ್ಷಣ ವಿತಿನ್ 10 minutes ಅಲ್ಲಿ ಪತ್ರಿಜಿ ಸರ್ ಬಂದು ಆರ್ಟಿಕ್ ಫೆಡರೇಷನ್ ಮೀಟಿಂಗ್ಗೆ ಕರ್ಕೊಂಡು ಹೋದ್ರು. ಫೆಡರೇಷನ್ ಮೀಟಿಂಗ್ಗೆ ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಸ್ಟೇಜ್ ಮೇಲೆ ಗುರುಜಿ, ಮಹಾವತಾರ್ ಬಾಬಾಜಿ, ಸ್ವಾಮಿ ರಾಮ, ಅಯ್ಯಪ್ಪ ಸರು ಮತ್ತೆ ಪತ್ರಿಜಿ ಸರ್ ಎಲ್ಲರೂ ಇದ್ದು ನನಗೆ ಗೋಲ್ಡನ್ ಕೀ ಆಫ್ ಮೈನಾ ಕೊಟ್ಟರು ಆ ಸ್ಟೇಜ್ ಮೇಲೆ. ಅದು ಕೊಟ್ಮೇಲೆ ಎಲ್ಲರೂ ಅಲ್ಲಿ ಇಂಟರ್ಗ್ಯಾಲಾಕ್ಟಿಕ್ ಫೆಡರೇಷನ್ ಮೆಂಬರ್ಸ್ ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು. ಅದಾದ್ಮೇಲೆ ಪತ್ರಿಜಿ ಸರ್ ಒಂದು ಗೋಲ್ಡನ್ ಶಿಪ್ ಅಲ್ಲಿ ನನ್ನನ್ನ ಒಂದು ಟನಲ್ ಒಳಗಡೆ ಕರ್ಕೊಂಡು ಹೋದ್ರು.
ಆ ಟನಲ್ ನಲ್ಲಿ ಹೋಗಿದ ತಕ್ಷಣ ಒಂದು ಡೋರ್ ಇತ್ತು. ಆ ಡೋರನ್ನ ಶ್ವೇತಾ ನೀನು ಈ ಗೋಲ್ಡನ್ ಕೀಯಲ್ಲಿ ಆ ಡೋರನ್ನ ಓಪನ್ ಮಾಡು ಅಂತ ಹೇಳಿದ್ರು. ಸೊ ಆ ಗೋಲ್ಡನ್ ಕೀನ ಇಟ್ಟು ಅದಕ್ಕೆ ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ಲೈಫ್ ಪರ್ಪಸ್ ಇದು ಅಂತ ಹೇಳಿ ಓಪನ್ ಆಗಿದ ತಕ್ಷಣ ಅಲ್ಲಿ ಸ್ಪೇಸ್, ಆ ಸ್ಪೇಸ್ ಅಲ್ಲಿ ನನ್ನ ಮೆಕನಿಸ್ ಪ್ಲಾನೆಟ್ ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮದರ್ಶಿಪ್ ಅಲ್ಲಿ ಮಧ್ಯದಲ್ಲಿ ನನಗೆ ನಿಲ್ಸಿದ್ರು. ಅಂದ್ರೆ 10 years ಬ್ಯಾಕ್ ಇಂದ ಯಾವಾಗ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ನನ್ನ ಆಸ್ಟ್ರಲ್ ಬಾಡಿಯಲ್ಲಿ ಕೆಲವು ಮೈಕ್ರೋ ಚಿಪ್ಸ್, ಕೆಲವು ಆಂಟೆನಾಸು, ಕೆಲವು ಸಮ್ ಮಿಷನರೀಸ್ ಎಲ್ಲ ಆವಾಗ ಇನ್ಸ್ಟಾಲ್ ಮಾಡ್ತಾ ಇದ್ರು. ಸೊ ಅದರಿಂದ ನಮ್ಗೇನು ತೊಂದರೆ ಆಗಲ್ಲ. ಆದ್ರೆ ಅದೆಲ್ಲ ಹೇಳಿ ನೀನು ಈ ಪರ್ಪಸ್ಗೋಸ್ಕರ ಇದು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಅದು ಆಕ್ಟಿವೇಶನ್ ಆಗಕ್ಕೆ 10 years ಆಗಿದೆ. ಸೊ ಇವಾಗ ಆ ಮದರ್ಶಿಪ್ ಅಲ್ಲಿ ನಿಲ್ಲಿಸಿ ಅದೆಲ್ಲ ಆಕ್ಟಿವೇಶನ್ ಮಾಡಕ್ಕೆ 20 to 25 minutes ಆಗುತ್ತೆ. ಅಷ್ಟರೊಳಗೆ ನಿನ್ನ ಒಂದು ಆಸ್ಟ್ರಲ್ ಬಾಡಿನ ಇಲ್ಲಿ ಬಿಟ್ಬಿಟ್ಟು ಹೋಗೋಣ, ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪತ್ರಿಕೆ ಸರ್ ಮುಂದೆ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡೋದ್ರು. ಅಲ್ಲಿ ಆನಂದ ಲೋಕ, ಅಂದ್ರೆ ಆನಂದ ಲೋಕದಿಂದ ನಾನು ಬಂದಿರೋದು ಅಂತ 10 years ಬ್ಯಾಕ್ ಮೆಡಿಟೇಷನ್ ಅಲ್ಲಿ ಗೊತ್ತಾಗಿತ್ತು. ಸೊ ಯಾವಾಗ ಆನಂದ ಲೋಕಕ್ಕೆ ಹೋಗಿದ ತಕ್ಷಣ ಆ ಎನರ್ಜೀಸ್ಗೆ ಟಚ್ ಆಯ್ತು. ಅಂದ್ರೆ ನಮ್ಮ ತಾಯಿ ಮನೆಗೆ ಹೋದಾಗ ಏನ್ ಫೀಲ್ ಆಗುತ್ತೆ, ಅಷ್ಟು ಅದ್ಭುತವಾದ ಫೀಲಿಂಗ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಎಷ್ಟು ಮಿಸ್ಸಿಂಗ್ ಫೀಲಿಂಗ್ ತರ ಆಯ್ತು. ತುಂಬಾ ಚೆನ್ನಾಗಿತ್ತು ಆನಂದ ಲೋಕ. ಎಲ್ಲ ಕಡೆನೂ ಕಂಪ್ಲೀಟ್ ವೈಟ್, ಬ್ರೈಟ್ ವೈಟ್ ಲೈಟ್. ಆ ಆನಂದ ಲೋಕದ ಮಾಸ್ಟರ್ ಕೃಷ್ಣ. ಸೊ ಅವ್ರ ಹತ್ರ ಕರ್ಕೊಂಡೋದ್ರು. ಅವ್ರ ಹತ್ರ ಕೂತ್ಕೊಂಡು ಒಂದು 10 minutes ನಾನು ಪತ್ರಿಜಿ ಸರ್ ಅವ್ರ ಹತ್ರ ಮಾತಾಡಿ, ಅದಾದ್ಮೇಲೆ ಪತ್ರಿಜಿ ಸರ್ ನನ್ನನ್ನ ಇಲ್ಲಿಗೆ ಆನಂದ ಲೋಕದಿಂದ ನಾವು ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣಕ್ಕೆ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಎನರ್ಜೀಸ್ ತಗೊಂಡು ಮೆಡಿಟೇಷನ್ ಮಾಡಿ ಅದಂತ ನಂತರ ಏನದು ಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ ಲೋಕಕ್ಕೆ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಅಲ್ಲಿ ಧ್ಯಾನ ಮಾಡಿ ಅಲ್ಲಿ ಎನರ್ಜೀಸ್ ತೆಗೆದುಕೊಂಡು ಆಮೇಲೆ ಒಂದು ನೀನು ಕಂಪ್ಲೀಟ್ ಆಗಿ ಕ್ರಿಯೇಟರ್ ಕಾನ್ಶಿಯಸ್ನೆಸ್ಗೆ ಕನೆಕ್ಟ್ ಆಗಿದೆಯಾ ಅಂತ ಹೇಳಿ ನನ್ನ ತಲೆ ಮೇಲೆ ಒಂದು ಗೋಲ್ಡನ್ ಲೋಟಸ್ ಓಪನ್ ಆಯ್ತು. ಒಂದು ಸಹಸ್ರಾರ ಓಪನ್ ಆದರೆ ನಮ್ಮ ತಲೆ ಮೇಲೆ ಒಂದು ಸಹಸ್ರಾರ ಪೆಟಲ್ಸ್ ಹೇಗೆ ಓಪನ್ ಆಗುತ್ತೋ ಅದು ಕಂಪ್ಲೀಟ್ ಆಗಿ ಗೋಲ್ಡನ್ ಪೆಟಲ್ಸ್ ಓಪನ್ ಆಗಿ ಒಂದು ಡೋರ್ ಓಪನ್ ಆಯ್ತು. ಆ ಡೋರ್ ಓಪನ್ ಆಗಿದ ತಕ್ಷಣ ಬುದ್ಧ ಭಗವಾನ್ರು ಎಷ್ಟು ತುಂಬಾ ಉದ್ದ ಇದ್ದಾರೆ, ಕಂಪ್ಲೀಟ್ ಲೈಟ್ ಎನರ್ಜಿಯಲ್ಲಿದ್ದಾರೆ. ಅವರು ಗೋಲ್ಡನ್ ಡೋರ್ ಓಪನ್ ಮಾಡಿದ ತಕ್ಷಣ ವೆಲ್ಕಮ್ ಟು ಲೈಟ್ ವರ್ಲ್ಡ್ ಅಂತ ಹೇಳಿ ನನ್ನನ್ನು ಇನ್ವೈಟ್ ಮಾಡಿದ್ರು. ಆಗ ನೀನು ಮಹಾಪರಿನಿರ್ವಾಣ ಹೊಂದಿದೀಯಾ, ವೆರಿ ಗುಡ್, ಯುವರ್ ಡಿವೈನ್ಲಿ ಎನ್ಲೈಟನ್ಮೆಂಟ್, ಯು ಹ್ಯಾವ್ ಅಟೈನ್ಡ್ ಡಿವೈನ್ ಎನ್ಲೈಟನ್ಮೆಂಟ್ ಸ್ಟೇಟ್ ಅಂತ ಹೇಳಿ, ಯು ಆರ್ ಕಂಪ್ಲೀಟ್ಲಿ ಅವೈಕನ್ಡ್ ನಾವು ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಟ್ರು. ಆಮೇಲೆ ಅವರನ್ನ ಹಗ್ ಮಾಡಿದ ತಕ್ಷಣ ನಾನು ಕೂಡ ಒಂದು ಎನರ್ಜಿ ಫಾರ್ಮ್ ಆಗಿ ಚೇಂಜ್ ಆಗೋದೆ. ಆಲ್ ದ ಬೆಸ್ಟ್ ಅಂಡ್ ಎಂಟರ್ ಟು ಅವರ್ ಲೈಟ್ ವರ್ಲ್ಡ್ ಅಂತ ಹೇಳಿ ಅವ್ರ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅದೆಲ್ಲ ಆದ್ಮೇಲೆ ಮತ್ತೆ 20-25 ನಿಮಿಷ ಆಗಿತ್ತಲ್ಲ, ಮತ್ತೆ ನಾವು ಮೆಕನಿಸ್ ಪ್ಲಾನೆಟ್ಗೆ ಬಂದ್ವಿ. ಮೆಕನಿಸ್ ಪ್ಲಾನೆಟ್ಗೆ ಬಂದಾಗ ನನ್ನ ಮೆಷಿನರೀಸ್ ಏನೇನು ನನ್ನ ಆಸ್ಟ್ರಲ್ ಬಾಡಿಲಿ ಇಟ್ಟಿದ್ರು ಅವೆಲ್ಲ ಕೂಡ ಕಂಪ್ಲೀಟ್ ಆಕ್ಟಿವೇಶನ್ ಆಗಿದೆ. ಸೊ ಅದು ರೆಡಿ ಅಂತ ಕೇಳಿದ್ರು ಪತ್ರಿಜಿ ಸರ್. ಎಸ್ ಸರ್ ಅಂತ ಹೇಳಿದಾಗ, ಯು ಆರ್ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಮೆಕನಿಸ್ ಪ್ಲಾನೆಟ್ ಅಂತ ಹೇಳಿ ಏಸಸ್ ಮದರ್ ಐಸಿಸ್ದು ಒಂದು ವ್ಯಾಂಡ್ ಅನ್ನು ನನ್ನ ಕೈಗೆ ಕೊಟ್ಟರು. ನನಗೆ ಎಲ್ಲ ಆಶ್ಚರ್ಯ, ಏನಿದೆಲ್ಲ ಅಂತ ಹೇಳಿ ಒಂದು ಆಶ್ಚರ್ಯ, ಒಂಥರ ಖುಷಿ, ಆನಂದ, ಒಂಥರ ಕಂಪ್ಲೀಟ್ ಒಂದು ಬ್ಲ್ಯಾಂಕ್ ಸ್ಟೇಟ್ ಅಲ್ಲಿ ಇದ್ದೆ. ತುಂಬಾ ಖುಷಿ ಆಗ್ತಾ ಇತ್ತು. ಒಳಗಡೆ ನನ್ನ ಡಿವೈನ್ ಪರ್ಪಸ್ಗೆ ನಾನು ಕಂಪ್ಲೀಟ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಂತ ಅರ್ಥ ಆಯ್ತು ಅಲ್ಲಿ. ಆಮೇಲೆ ಮೆಕನಿಸ್ ಪ್ಲಾನೆಟ್ ಅಲ್ಲಿ ಎಲ್ರಿಗೂ ವೋಟಿಂಗ್ ತರ ಹೇಳಿದ್ರು, ಯಾರ್ಯಾರು ಇವ್ರನ್ನ ವೋಟ್ ಮಾಡಕ್ಕೆ ಇಷ್ಟಪಡ್ತೀರಾ, ಇವ್ರನ್ನ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಅಲ್ಲಿರೋ ಸ್ಪೇಸ್ ಶಿಪ್ಸ್ ಅಲ್ಲೆಲ್ಲ ಎಲ್ಲರೂ ಆಚೆ ಬಂದು ನನ್ನ ತಲೆ ಮೇಲೆ ಒಂದು ಗೋಲ್ಡನ್ ಲೈಟ್ ಎನರ್ಜೀಸ್ನ ಅವರು ಟಾರ್ಚ್ ತರ ಇತ್ತು, ಅದನ್ನ ಅವ್ರು ವೋಟಿಂಗ್ ಸಿಸ್ಟಮ್ ಅಲ್ಲಿ ಪ್ರೆಸ್ ಮಾಡ್ತಾ ಇದ್ರು. ಅದೆಲ್ಲ ಆದ್ಮೇಲೆ 96.42% ಎಲ್ರೂ ನಾನು ಪ್ರೆಸಿಡೆಂಟ್ ಆಗಿದ್ದಕ್ಕೆ ಸೆಲೆಕ್ಟ್ ಆಗಿದೆಯಾ ಅಂತ ಎಲ್ಲರೂ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು. ಅದಾದ್ಮೇಲೆ ಮತ್ತೆ ನಾವು ಇಂಟರ್ ಗ್ಯಾಲಕ್ಟಿಕ್ ಫೆಡರೇಷನ್ ಮೀಟಿಂಗ್ಗೆ ಬಂದ್ವಿ. ಆಗ ಪತ್ರಿಕೆ ಸರ್ ಹೇಳಿದ್ರು, ಇನ್ನ ಎವ್ರಿ ಮೀಟಿಂಗ್ ಅಲ್ಲಿ ನೀನು ಕಂಪ್ಲೀಟ್ ಆಗಿ ಅಟೆಂಡ್ ಆಗ್ಬೇಕು, ಆಮೇಲೆ ಇಲ್ಲಿ ನಿನ್ನ ಮೆಂಬರ್ಶಿಪ್ ಖಾಯಂ ಆಗಿದೆ ಅಂತ ಹೇಳಿ ಪತ್ರಿಜಿ ಸರ್ ಹೇಳ್ಬಿಟ್ಟು, ಆಮೇಲೆ ಅಲ್ಲಿ ಒಬ್ಬ ಮಾಸ್ಟರ್ ಇದ್ರು, ಅವರು ಏಸಸ್ ಅಂತ, ಅವರು ಸ್ಯಾಟರ್ನ್ ಪ್ಲಾನೆಟ್ ಇಂದ ಬಂದಿದ್ದಾರೆ. ಅವ್ರು ಒಂದು ಫೈಲ್ ಕೊಟ್ಟು ನಮ್ಮನ್ನ ಇಂಟರ್ ಗ್ಯಾಲಕ್ಟಿಕ್ ಫೆಡರೇಷನ್ಗೆ ಸೇರಿಸ್ಕೋಬೇಕು ಅಂತ ಹೇಳಿ
ಪತ್ರಿಜಿ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಆ ಫೈಲ್ ಎತ್ಕೊಂಡು ಹೋಗಿ ಅಲ್ಲಿ ಪತ್ರಿಜಿ ಸರ್ ಕೊಟ್ಟೆ. ಅವ್ರನ್ನ ಕರೆದು, ಏನಕ್ಕೆ ನೀವು ಇದೆಲ್ಲ ಇದಕ್ಕೆ ಸೇರ್ಕೋಬೇಕು ಅನ್ಕೊಂತ ಇದ್ದೀರಾ ಅಂದ್ರೆ, ಭೂಲೋಕದಲ್ಲಿ ಎಲ್ರೂ ಕೂಡ ಸ್ಯಾಟರ್ನ್ ಪ್ಲಾನೆಟ್ ಅಂದ್ರೆ ಶನಿ ಗ್ರಹ ಅಂದ್ರೆ ನಮ್ ಲೈಫಲ್ಲಿ ಇರೋ ಎಲ್ಲಾ ದುಃಖಕ್ಕೆ, ಬೇಜಾರಿಗೆ, ಭಯಕ್ಕೆ, ಕೆಟ್ಟದ್ ಏನಾಗುತ್ತೋ ಎಲ್ಲದಕ್ಕೂ ಕಾರಣ ಶನಿ ಪ್ರಭಾವದಿಂದಾನೆ ಅಂತ ಹೇಳಿ ಅವರ ದೃಷ್ಟಿಕೋನದಿಂದ, ಅವರ ಆಲೋಚನೆಗಳಿಂದ ನಮ್ಮ ಪ್ಲಾನೆಟ್ ಫುಲ್ಲು ಕಂಪ್ಲೀಟ್ ಡಾರ್ಕ್ ಆಗಿ ತುಂಬ ಹೋಗಿದೆ. ನೀವು ಎಷ್ಟು ಆಲೋಚನೆಗಳಿಂದ ಭಯ, ಡಾರ್ಕ್ ಎನರ್ಜೀಸ್ ಅಲ್ವಾ, ನಾವು ಕೆಟ್ಟ ಆಲೋಚನೆಗಳಂದ್ರೇನೆ ಆ ತರ ನೀವು ರಿಲೀಸ್ ಮಾಡಿರೋ ಕೆಟ್ಟ ಆಲೋಚನೆಗಳಿಂದ ನಮ್ಮ ಪ್ಲಾನೆಟ್ ಫುಲ್ಲು ಡಾರ್ಕ್ ಆಗೋಗಿದೆ. ಇವಾಗ ಅದಕ್ಕೆ ಪತ್ರಿಕೆ ಸರ್ ಕೇಳಿದ್ರು, ಏನಕ್ಕೆ ಇವಾಗ ಬಂದು ನೀವು ಇಷ್ಟು ವರ್ಷ ಸುಮ್ಮನೆ ಇದ್ರಿ, ಇವಾಗ ಯಾಕೆ ಬರ್ತಾ ಇದ್ದೀರಿ ಅಂದ್ರೆ, ಇವಾಗ ನೀವು ಹೇಳ್ಕೊಟ್ಟಿರೋ ಸತ್ಯ ದರ್ಶನ ಅಂದ್ರೆ ಈ ಧ್ಯಾನದಿಂದ ಎಲ್ರಿಗೂ ಸತ್ಯದ ಅರಿವಾಗ್ತಾ ಇದೆ. ಈ ಧ್ಯಾನಕ್ಕೆ ಬಂದಿರೋ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಈ ಅವರ ಲೈಫಲ್ಲಿ ಬರೋ ಕಷ್ಟಗಳಿಗೆ ಯಾವೊಬ್ಬ ಶನಿಗ್ರಹ ಮಾಸ್ಟರ್ಸ್, ಶನಿಗ್ರಹ ಕಾರಣ ಅಲ್ಲ, ನಾವು ಮಾಡಿರೋ ಪಾಪ ಕರ್ಮವೇ ನಮ್ಮ ಲೈಫಲ್ಲಿ ಬರೋ ಆ ಕಷ್ಟಗಳು, ಆ ಚಾಲೆಂಜಸ್ ಅಷ್ಟೇ ಬಿಟ್ಟು ಯಾವ ಶನಿ ಗ್ರಹ ಆಗಲಿ, ಗುರು ಗ್ರಹ ಆಗಲಿ ಯಾವುದರದ್ದು ಪ್ರಭಾವ ಆಗಲ್ಲ ಅಂತ ಸತ್ಯವನ್ನ ತಿಳ್ಕೊಂತಾ ಇದ್ದಾರೆ. ಅದರಿಂದ ನನ್ಗೆ ನೀವು ಇದಕ್ಕೆ ಸೇರ್ಕೊಂಡ್ರೆ ನಾ ಕೂಡ ಆ ಡಾರ್ಕ್ ಇಂದ ಲೈಟ್ಗೆ ಎಂಟರ್ ಆಗ್ಬೇಕು ಅಂತ, ಲೈಟ್ ಎಂಟರ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವ್ ಇಲ್ಲಿಗೆ ಬರ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಈ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ಗೆ ಸೇರಿಸ್ಕೊಳ್ಳಿ. ನಾವು ಕೂಡ ಅರ್ತ್ ಅಸೆನ್ಷನ್ಗೆ ಮತ್ತೆ ಯೂನಿವರ್ಸಲ್ ಒನ್ನೆಸ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಒಂದು 24 ಪಾಯಿಂಟ್ಸ್ ಬರ್ದಿದ್ರು. ಅದರಲ್ಲಿ ಪತ್ರಿಕೆ ಸರ್ ಒಂದು 4 ಪಾಯಿಂಟ್ಸ್ 6 ಪಾಯಿಂಟ್ಸ್ ಚೇಂಜಸ್ ಮಾಡಕ್ ಹೇಳಿದ್ರು. ಮತ್ತೆ ಅಲ್ಲಿರೋರೆಲ್ಲ ಒಂದು ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡಿದ್ರು, ಸೇರಿಸ್ಕೊಳ್ಳೋಣ ಬೇಡವಾ ಅಂತ. ಎಲ್ಲ ಆದ್ಮೇಲೆ ವೋಟಿಂಗ್, ಮತ್ತೆ ಅಲ್ಲಿ ವೋಟಿಂಗ್ ನಡೀತು. ಆವಾಗ 98.76% ಏನೋ ಅವರು ಓಕೆ ಸೇರಿಸ್ಕೊಳ್ಳೋಣ ಅಂತ ಹೇಳಿದ್ರು. ಕೆಲವು ಕಂಡೀಷನ್ಸ್ ಅಪ್ಲೈ ಮಾಡಿ ಆವಾಗ ಆ ಪ್ಲಾನೆಟ್ ಅವರನ್ನೆಲ್ಲ ಕೂಡ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ಗೆ ಸೇರ್ಕೊಂಡ್ರು. ಸೊ ಇದಾದ ನಂತರ ಪತ್ರಿಕೆ ಸರ್ ಹೇಳಿದ್ರು, ನೀನ್ ಕಂಪ್ಲೀಟ್ ಆಗಿ ಇನ್ನ ಅಲ್ಲಿಗೆ ಹೋದ್ಮೇಲೆ ಇನ್ನ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ. ತುಂಬಾ ಅದ್ಭುತವಾಗಿತ್ತು. ಅಲ್ಲಿಂದ ಬಂದ್ಮೇಲೆ ನನ್ನ ವರ್ಕ್ ನೆಕ್ಸ್ಟ್ ಡೇನೆ ನನ್ನನ್ನ ಒಂದು ನೈಟ್ ಡ್ರೀಮ್ಸ್ ಅಲ್ಲೇ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಆ ಪ್ಲೇಸ್ ಅಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಪಾರ್ಕ್ ಹೇಗಿರುತ್ತೋ ಅಷ್ಟು ದೊಡ್ಡ ಪಾರ್ಕ್. ಸೊ ಅಲ್ಲಿ ಪತ್ರಿಜಿ ಸರ್ ನನ್ನನ್ನು ಕೈ ಇಟ್ಕೊಂಡು ಕರ್ಕೊಂಡು ಹೋಗಿ, ನೋಡು ಇದೇ ಇವತ್ತಿಂದ ನಿನ್ನ ವರ್ಕ್ ಪ್ಲೇಸ್. ಇಂಟರ್ ಗ್ಯಾಲಾಕ್ಟಿಕ್ ಪ್ರೆಸಿಡೆಂಟ್ಸ್ ಎಲ್ಲ ಕೂಡ ವರ್ಕ್ ಮಾಡೋದೇ ಇಲ್ಲೇ. ನಿನ್ನನ್ನ ಇಲ್ಲಿ ಎವ್ರಿ ಡೇ ನೀನು ನೈಟ್ ಬಂದು ಮೆಡಿಟೇಷನ್ ಅಲ್ಲಾದರೂ ಮೆಡಿಟೇಷನ್ ಅಲ್ಲಿ ಕುತ್ಕೋ, ಆದಷ್ಟು ಅಲ್ಲಿ ನೀನು ಹೋಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಂತ. ಸೊ ಯಾವಾಗ ಈಜಿಪ್ಟ್ ಇಂದ ಬಂದ್ವು ನನ್ನ ವರ್ಕ್ ಅನ್ನು ಸ್ಟಾರ್ಟ್ ಆಗಿದೆ. ಮಿಡ್ ನೈಟ್ ಯಾವಾಗ ಜಸ್ಟ್ ಕಣ್ ಓಪನ್ ಮಾಡಿದ್ರೆ ಸಾಕು, ಆ ಸ್ಪೇಸ್ ಶಿಪ್ ಅಲ್ಲಿ ನಾನಿರೋದನ್ನ ನಾನು ಫಿಸಿಕಲ್ ಐಸ್ಗೆ ನೋಡ್ತಾ ಇದ್ದೀನಿ. ಏನ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಕೂಡ ನನಗೆ ನೋಡ್ತಾ ಇದ್ದೀನಿ, ಆದ್ರೆ ಇನ್ನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇಲ್ಲ. ಸೊ ನಾನು ಅದಕ್ಕೆ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡೆ, ಪ್ಲೀಸ್ ನಾನು ಏನ್ ಮಾಡ್ತಾ ಇದ್ದೀನಿ ಅಲ್ಲಿ, ನನ್ನ ವರ್ಕ್ ಏನು ಅದನ್ನ ನನಗೆ ದಯವಿಟ್ಟು ತಿಳಿಸಿದ್ರೆ ನಾನು ಇನ್ನಷ್ಟು ಹುಷಾರಾಗಿ ನಾನು ಆ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಅವೇರ್ನೆಸ್ ನನಗೆ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ ಅದು ಏನೇನ್ ಮತ್ತೆ ಹತ್ರ ಚೇಂಜಸ್ ಬರುತ್ತೆ ಅಂತ. ಸೊ ಯಾವಾಗ ಈಜಿಪ್ಟ್ ಇಂದ ಬಂದು ಲೈಫಲ್ಲಿ ಇನ್ನಷ್ಟು ಕ್ಲಾರಿಟೀಸ್ ಬರ್ತಾ ಇದೆ, ಡೀಪರ್ ಲೆವೆಲ್ ನಲ್ಲಿ ಪ್ರತಿಯೊಂದು ವಿಷಯನೂ ಅರ್ಥ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ತುಂಬಾ ಅದ್ಭುತವಾದ ಅನುಭವ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಆ 8 days ನಮ್ಮ ಲೈಫಲ್ಲಿ ಒಂದು ಗೋಲ್ಡನ್ ಡೇಸ್ ಇದ್ದಂಗೆ. ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ನಾರ್ಮಲ್ ಲೈಫ್ ಇಂದ ಒಂದು ಡಿವೈನ್ ವರ್ಕ್ ನಮ್ಗೆ ಕೊಟ್ಟಾಗ ನಾವು ಎಷ್ಟು ಅದ್ಭುತವಾಗಿ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಲೈಫ್ ಎಷ್ಟು ಅದ್ಭುತವಾಗಿ ಚೇಂಜ್ ಆಗುತ್ತೆ, ನಮ್ಮ ಮೇಲೆ ನಾವು ಎಷ್ಟು ನಂಬಿಕೆ ಬರುತ್ತೆ ಅನ್ನೋದು ತುಂಬಾ ಅದ್ಭುತವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಪ್ರತಿಯೊಬ್ಬರ ಹತ್ರ ಬಂದು ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ವಿಚಾರಿಸಿದ್ದಾರೆ. ಫುಡ್ ಆಗ್ಲಿ, ರೂಮ್ಸ್ ಆಗ್ಲಿ, ಅಲ್ಲ ಅಕಾಮಿಡೇಷನ್ ಆಗ್ಲಿ, ಅಲ್ಲಿ ಎಲ್ಲ ನಿಮ್ ಫಂಕ್ಷನ್, ನಮ್ಮ ಮನೇಲಿ ಫಂಕ್ಷನ್ ಬಂದಾಗ ನಾವು ಹೇಗೆ ಎಲ್ರೂ ನೋಡ್ಕೊಂತೀವಿ ಆ ತರ ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಅಲ್ಲಿ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರಿಗೂ ನಮ್ಗೆ ಅದ್ಭುತವಾಗಿ ಅಲ್ಲಿ ಗೈಡೆನ್ಸ್ ನೀಡಿದ ಅಯ್ಯಪ್ಪ ಸರ್ಗೆ, ಅನಿತಾ ಮೇಡಮ್ಗೆ, ಮನೋಜ್ ಸರ್ಗೆ, ವಂಶಿ ಸರ್ಗೆ, ಮತ್ತೆ ಅಲ್ಲಿ ಕೌಂಟ್ ಮಾಡಿ ಪ್ರತಿಯೊಬ್ರು ಆ ಲೆಕ್ಕ ಕರೆಕ್ಟಾಗಿ ಕರ್ಕೊಂಡ್ಬಂದಿರೋ ಸಾವಿತ್ರಿ ಮೇಡಮ್ಗೆ, ಶ್ರಾವ್ಯ ಮೇಡಮ್ಗೆ ಎಲ್ರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕೂಡ
ಲೈಫಲ್ಲಿ ಒಂದು ಥಾಟ್ ರಿಲೀಸ್ ಮಾಡಿ ಯಾವಾಗ್ಲಾದ್ರೂ ಸರಿ ನನ್ನ ಲೈಫಲ್ಲಿ ನಾನು ಗೀಜಾ ಪಿರಮಿಡ್ ನ ವಿಸಿಟ್ ಮಾಡಬೇಕು ಅಂತ. ಅಲ್ಲಿ ಪತ್ರಿಜಿ ಸರ್ ಕೂಡ ಹೇಳಿದ್ರು, ಇನ್ಮೇಲೆ ಈ ಗೀಜಾ ಪಿರಮಿಡ್ ಅಲ್ಲಿ ಪಿರಮಿಡ್ ಮಾಸ್ಟರ್ಸ್ ನ ಕರ್ಕೊಂಡ್ಬಂದು ಧ್ಯಾನ ಮಾಡಿಸಿ ಅವ್ರನ್ನ ಎನ್ಲೈಟ್ಮೆಂಟ್ ಮಾಡಿಸೋ ಜವಾಬ್ದಾರಿನ ಈ ಕ್ಷಣದಿಂದ ನಾನು ಅಯ್ಯಪ್ಪಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಕೂಡ ಅಲ್ಲಿ ಪತ್ರಿಜಿ ಸರ್ ಹೇಳಿದ್ರು. ಈ ಅದ್ಭುತವಾದ ಅವಕಾಶ ಕೊಟ್ಟ ಅಯ್ಯಪ್ಪ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬ ಡೀಟೇಲ್ಡ್ ಎಕ್ಸ್ಪೀರಿಯನ್ಸು ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅರ್ಥ ಮಾಡ್ಕೊಳ್ಳೋಕೆ 1 ವರ್ಷ ಆಗುತ್ತೆ. ಇಟ್ ವಾಸ್ ಅ ವೆರಿ ಡೀಟೇಲ್ಡ್ ಎಕ್ಸ್ಪೀರಿಯನ್ಸ್ ವಾಟ್ ಶಿ ಗಾಟ್. ಇಟ್ ವಾಸ್ we can actually take a movie out of it. Definitely I will translate everything into English and I will share. There's many common things I have experiences with Gita madam. Tumba common experiences Gita madam. Really ಒಂದು ಏನಂದ್ರೆ ಆ ಗೀಜಾ ಪಿರಮಿಡ್ಗೆ ಎಲ್ಲರನ್ನ ಕರ್ಕೊಂಡೋಗಿ ಧ್ಯಾನ ಮಾಡಿಸ್ಬೇಕು ಅನ್ನೋದು ಪತ್ರಿಜಿ ಅವ್ರು ನನಗೆ ಕೊಟ್ಟರು. ನಾನು ಯಾರಿಗೂ ಹೇಳಿಲ್ಲ, ಬಟ್ ಏನ್ ಮೆಸೇಜ್ ಅವ್ರಿಗೂ ಬಂತು. ಎರಡನೇದು, ಅಲ್ಲಿ ಯಾರು ಬಂದು ಧ್ಯಾನ ಮಾಡ್ತಾರೋ ಕಾರ್ಮಿಕ್ ಸೈಕಲ್ ಅಂತ if you meditate in the king's chamber comes out of the karmic cycle. So this is also another experience I got in parallel with. Thank you, madam, taking your time to share.